ಪ್ರೊಫೆಸರ್ ಮುಜಾಫರ್ ಹುಸೇನ್ ಅಸಾದಿ ಅವರ ಜೀವನ, ಸಾಧನೆ ಮತ್ತು ಹೋರಾಟ. ಕರ್ನಾಟಕ ಕಂಡ ಅಪೂರ್ವ ವಿದ್ವಾಂಸರಲ್ಲಿ ದೃಢ ಚಿಂತನೆ, ನಿಸ್ಸೀಮ ಸಂಶೋಧನೆ ಮತ್ತು ಸಮಾಜಮುಖಿ ಬದ್ಧತೆಯ ಸಂಕೇತವಾಗಿದ್ದ ಹೆಸರು ಪ್ರೊಫೆಸರ್ ಮುಜಾಫರ್ ಹುಸೇನ್ ಅಸಾದಿ. ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅಭಿವೃದ್ಧಿ ಅಧ್ಯಯನ, ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕುಗಳು ಇವುಗಳ ಬಗ್ಗೆ ದೇಶ ವಿದೇಶಗಳಲ್ಲಿ ಪ್ರಭಾವ ಬೀರಿದಂತಹ ಚಿಂತಕರಾಗಿ ಅವರು ವಿಶಿಷ್ಟ ಸ್ಥಾನವನ್ನು ಗಳಿಸಿದ್ದರು. ಉಡುಪಿ ಜಿಲ್ಲೆಯ ಶಿರ್ವಾ ಗ್ರಾಮದ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಪ್ರೊಫೆಸರ್ ಅಸಾದಿ ಅವರ ವಿದ್ಯಾಭ್ಯಾಸ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಗಿತು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಮತ್ತು ಎಂಫಿಲ್, ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ, ಅಮೆರಿಕಾದ ಶಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಪೋಸ್ಟ್ ಡಾಕ್ಟರೇಟ್, ಯುಜಿಸಿ ಜಿಆರ್ಎಫ್ ಫೆಲೋಶಿಪ್, ರಾಕ್ ಫೆಲ್ಲರ್ ಫೆಲೋಶಿಪ್. ಈ ಶೈಕ್ಷಣಿಕ ಪಯಣವೇ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರಾಗಿ ರೂಪಿಸಿತು. 1991ರಿಂದ ಆರಂಭವಾದಂತಹ ಅವರ ಅಕಾಡೆಮಿಕ್ ಸೇವೆ 3 ದಶಕಗಳಿಗಿಂತ ಹೆಚ್ಚು ಕಾಲ ಮುಂದುವರಿಯಿತು. ಉಪನ್ಯಾಸಕರಾಗಿ, ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ, ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಪ್ರಭಾರಿ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. 22 ವರ್ಷಗಳಿಗಿಂತ ಹೆಚ್ಚು ಶಿಕ್ಷಕ ಸೇವೆಯನ್ನು ಮಾಡಿದ್ದು, 21ರಿಂದ 24 ಪಿಎಚ್ಡಿ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಲ್ಲಿ ಪದವಿಯನ್ನು ಪಡೆದರು. 500ಕ್ಕೂ ಹೆಚ್ಚು ಉಪನ್ಯಾಸಗಳು ದೇಶ ವಿದೇಶಗಳಲ್ಲಿ ನೀಡಿದ ಹೆಗ್ಗಳಿಕೆ ಅವರದ್ದಾಗಿದೆ. 14 ಪ್ರಮುಖ ಪುಸ್ತಕಗಳು, 300ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು, 500ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧ ಮಂಡನೆ. ಅವರ ಬರಹಗಳು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯ ಪುಸ್ತಕಗಳಾಗಿ ಬಳಸಲ್ಪಡುತ್ತಿವೆ ಮತ್ತು ಅವರ ಕೃತಿಗಳು ಫ್ರೆಂಚ್, ಮರಾಠಿ, ತಮಿಳು, ಉರ್ದು, ಮಲಯಾಳಂ ಭಾಷೆಗಳಿಗೆ ಅನುವಾದಗೊಂಡಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಂಡಿರುವ 15ಕ್ಕೂ ಹೆಚ್ಚು ಜರ್ನಲ್ಗಳ ಸಂಪಾದಕೀಯ ಮಂಡಳಿಯ ಸದಸ್ಯರು ಕೂಡ ಆಗಿದ್ದರು. ಪ್ರೊಫೆಸರ್ ಅಸಾದಿ ಅವರ ಅಕಾಡೆಮಿಕ್ ಜೀವನದ ಅತ್ಯಂತ ಮಹತ್ವದ ಅಂಶವೆಂದರೆ ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕು ರಕ್ಷಣೆಗೆ ನೀಡಿದ ಅವರ ಅಪ್ರತಿಮ ಸೇವೆಯಾಗಿದೆ. ಕರ್ನಾಟಕ ಹೈಕೋರ್ಟ್ ನೇಮಕ ಮಾಡಿದ ವಿಶೇಷ ಸಮಿತಿಯ ಮುಖ್ಯಸ್ಥರಾಗಿ ಅವರು ಬುಡಕಟ್ಟು ಸಮುದಾಯಗಳ ಕುರಿತು ಐತಿಹಾಸಿಕ ಅಧ್ಯಯನವನ್ನು ನಡೆಸಿದರು. ಮೈಸೂರು ಮತ್ತು ಕೊಡಗು ಜಿಲ್ಲೆಗಳ 90ಕ್ಕೂ ಹೆಚ್ಚು ಬುಡಕಟ್ಟು ಹಳ್ಳಿಗಳಿಗೆ ನೇರವಾಗಿ ಭೇಟಿ ನೀಡಿ ಸುಮಾರು 100 ಕಿಲೋಮೀಟರ್ಗಳ ಅರಣ್ಯ ಪ್ರದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ 8 ವರ್ಷಗಳ ಕಾಲ ಆಳವಾದ ಪರಿಶೀಲನೆ ನಡೆಸಿದರು. ಈ ಮಹತ್ತರ ಪರಿಶ್ರಮದ ಫಲವಾಗಿ 400 ಪುಟಗಳ ಅಂತಿಮ ವರದಿ ರೂಪುಗೊಂಡಿದ್ದು, ಅದರಲ್ಲಿ ಬುಡಕಟ್ಟು ಸಮುದಾಯಗಳ ಜೀವನ, ಹಕ್ಕುಗಳು, ಅರಣ್ಯಾಧಿಕಾರ ಮತ್ತು ಸ್ಥಳಾಂತರ ಸಮಸ್ಯೆಗಳ ಕುರಿತು 36 ಪ್ರಮುಖ ಶಿಫಾರಸುಗಳನ್ನು ಸಲ್ಲಿಸಲಾಗಿತ್ತು. 4000ಕ್ಕೂ ಹೆಚ್ಚು ಸ್ಥಳಾಂತರಗೊಂಡ ಬುಡಕಟ್ಟು ಕುಟುಂಬಗಳ ಹಕ್ಕು ಮತ್ತು ಪುನರ್ವಸತಿ ವಿಚಾರದಲ್ಲಿ ಈ ವರದಿ ಮಹತ್ವದ ದಿಕ್ಕನ್ನು ತೋರಿಸಿತು. ಇದಷ್ಟೇ ಅಲ್ಲದೆ ಬುಡಕಟ್ಟು ಜನಾಂಗದ ಸಾಮಾಜಿಕ ನ್ಯಾಯ ಮತ್ತು ಹಕ್ಕು ರಕ್ಷಣೆಗೆ ನೀಡಿದಂತಹ ಶಕ್ತಿಯುತ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಈ ಅಧ್ಯಯನವು ನಂತರ ಅಸಾದಿ ಸಮಿತಿ ವರದಿ ಎಂದು ಪ್ರಸಿದ್ಧಿಯನ್ನು ಪಡೆಯಿತು. ರೈತರ ಆತ್ಮಹತ್ಯೆ, ದಲಿತರ ಮೇಲಿನ ದೌರ್ಜನ್ಯ, ಮೀಸಲಾತಿ ನೀತಿಗಳ ಪರಿಣಾಮಕಾರಿತ್ವ ಹಾಗೂ ಆದಿವಾಸಿಗಳ ಭೂ ಹಕ್ಕುಗಳ ಕುರಿತಾಗಿ ಪ್ರೊಫೆಸರ್ ಅಸಾದಿ ಅವರು ನಡೆಸಿದಂತಹ ಆಳವಾದಂತಹ ಅಧ್ಯಯನಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನೀತಿ ರೂಪಣೆಗೆ ಮಾರ್ಗದರ್ಶಕವಾಗುವಷ್ಟು ಮಹತ್ವವನ್ನು ಪಡೆದಿದೆ. ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಬೆಂಗಳೂರು ಇದರ ಆಡಳಿತ ಮಂಡಳಿಯ ಸದಸ್ಯರಾಗಿ, ಇಂಡಿಯನ್ ಸೋಷಿಯಲ್ ಸೈನ್ಸ್ ಅಕಾಡೆಮಿಯ ಅಧ್ಯಕ್ಷರಾಗಿ, ವಿವಿಧ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗಗಳಲ್ಲಿ ಪರೀಕ್ಷಕರಾಗಿ, ದೇಶದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಹಿರಿಮೆ ಇವರದ್ದಾಗಿದೆ. ಸಾಂಸ್ಕೃತಿಕ ಬಹುತ್ವ, ಜಾತ್ಯತೀತತೆ ಮತ್ತು ಮಾನವ ಹಕ್ಕುಗಳನ್ನು ನಿಜವಾದ ಅರ್ಥದಲ್ಲಿ ಉಸಿರಾಡುತ್ತಿದ್ದ ವ್ಯಕ್ತಿ ಇವರು. ಮೃದು ನುಡಿ ಆದರೆ ನಿಷ್ಕಳಂಕ ಮತ್ತು ನಿಖರ ಚಿಂತನೆ, ವಿದ್ಯಾರ್ಥಿಗಳಿಗಾಗಿಯೇ ಬದುಕುತ್ತಿದ್ದ ಗುರು, ಕಷ್ಟದಲ್ಲಿರುವ ಯಾರನ್ನೂ ಮರೆತಿರದ ಮಾನವೀಯ ಹೃದಯ. ಅವರೊಂದಿಗೆ ಕೆಲಸ ಮಾಡಿದ ಸಹೋದ್ಯೋಗಿಗಳು, ತರಗತಿಯಲ್ಲಿ ಅವರ ಪಾಠಗಳನ್ನು ಕೇಳಿದ ವಿದ್ಯಾರ್ಥಿಗಳು ಮತ್ತು ಜನಪರ ಹೋರಾಟದ ಜೊತೆಗಾರರು ಎಲ್ಲರೂ ನೀಡಿದಂತಹ ಸಾಕ್ಷ್ಯಗಳು ಅವರ ಅದ್ಭುತ ವ್ಯಕ್ತಿತ್ವ, ಮನುಜತೆಯ ಮೇಲಿನ ನಂಬಿಕೆ ಮತ್ತು ಸಾಮಾಜಿಕ ನ್ಯಾಯದ ಪರ ಹೋರಾಟವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತದೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಪ್ರೊಫೆಸರ್ ಮುಜಾಫರ್ ಅಸಾದಿ 2025 ಜನವರಿ 3ನೇ ತಾರೀಕಿನಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು. ಅವರ ಅಗಲಿಕೆಯಿಂದ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು, ವಿದ್ವಾಂಸರು, ಸಮಾಜಮುಖಿ ಹೋರಾಟಗಾರರು ಹಾಗೂ ಅಭಿಮಾನಿಗಳು ಆಳವಾದ ದುಃಖವನ್ನು ವ್ಯಕ್ತಪಡಿಸಿದ್ದರು. ಪ್ರೊಫೆಸರ್ ಅಸಾದಿ ಒಬ್ಬ ಶಿಕ್ಷಕ, ಸಂಶೋಧಕ, ಮಾನವ ಹಕ್ಕುಗಳ ಹೋರಾಟಗಾರ, ಜನಪರ ಚಿಂತಕ ಮತ್ತು ದೀನಬಂಧು.
ಅವರು ಬಿಟ್ಟು ಹೋದ ಪರಂಪರೆ, ಜ್ಞಾನ, ನ್ಯಾಯಬದ್ಧತೆ, ಮಾನವೀಯತೆ, ಸಾಮಾಜಿಕ ಬದಲಾವಣೆಗಾಗಿ ಹೋರಾಡಿದಂತಹ ಧೈರ್ಯ ಅವರಂತಹ ವಿದ್ವಾಂಸರನ್ನು ಮರೆಯಲು ಸಾಧ್ಯವೇ? ಖಂಡಿತ ಇಲ್ಲ. ಅವರು ಮುಂದಿನ ಪೀಳಿಗೆಗಳಿಗೂ ಜ್ಞಾನ ಮತ್ತು ನ್ಯಾಯದ ದೀಪವಾಗಿಯೇ ಉಳಿಯುತ್ತಾರೆ.